Okay, now how we should combine those things ಅಂತ ತಿಳ್ಕೊಬೇಕು. Okay, I will give the one example. Take down that example. ಬರ್ಕೋರಿ example ನ. Example ಬರ್ಕೋರಿ. Mr. Narendra is an employee of ABC Limited in Hubli. Furnishes the following information. First name note. Basic salary 10,000 per month. DA 1,000 per month, which is part of retirement benefit. Okay, then HRA 2,000 per month. Education allowance 200 per month for 4 child. 4 ಮಂದಿ ಮಕ್ಕಳಿಗೆ ಕೊಟ್ಟಾರಂತ. Okay, then hostel allowance 4 child each 4 ಮಂದಿ ಒಬ್ಬರಿಗೆ ಕೂಡಿ ಅಲ್ಲ, for each child ಬರ್ಕೊಂಡ್ಬಿಡಿ. for each child ಒಬ್ಬ ಮಗಳಿಗೆ 200 ರೂಪಾಯಿ. Okay, hostel allowance 600 per month for 4 child for each child. Okay, rent paid by employee for the house is 4,000 per month. Okay, calculate gross salary of Mr. Narendra. Okay, ಬರ್ಕೊಂಡ್ರಿ ಅಷ್ಟು ಬರ್ಕೊಂಡ್ರಿ ಬರ್ಕೋರಿ. ಭಾಳ ಇಂಪಾರ್ಟೆಂಟ್ ಅದನ. 15 marks questions ಬರ್ತಾವ ಇದ್ರ ಮೇಲೆ. This will be very important for all of you. This is the question. This is a simple question they have asked you. ಏನದ ನೋಡ್ರಿ question now. What exactly the question? Example, Mr. Narendra is an employee of an ABC Limited in Hubli ಅನ್ನೋದು ಭಾಳ ಇಂಪಾರ್ಟೆಂಟ್. furnishes the following information. ಏನೇನ್ ಕೊಟ್ಟಾನವ? basic salary 10,000 per month ಅದಂತ. DA part of retirement benefit 1,000 per month ಅದಂತ. HRA ಇಸ್ಕೋತಾನಂತವ. Okay, then education allowance ಇಸ್ಕೋತಾನಂತ 200 per month. house rent allowance ಇಸ್ಕೋತಾನಂತ 600 per month. ಅದು 4 ಮಂದಿ ಮಕ್ಕಳು ಅದಾರಂತ ಮಗಗ. ಒಬ್ಬಗೆ 200 ರೂಪಾಯಿ ಇಸ್ಕೋತಾನಂತ. ಇವ ಒಬ್ಬಗೆ 600 ರೂಪಾಯಿ ಇಸ್ಕೋತಾನಂತ. 4 ಮಂದಿ ಮಕ್ಕಳಿಗೆ ರೆಂಟ್ ಪೇ ಮಾಡನಂತ. ದೆನ್ ನೆಕ್ಸ್ಟ್ ಗ್ರಾಸ್ ಸ್ಯಾಲರಿ ಕಂಡಿದ್ದಾನೆ. ಗ್ರಾಸ್ ಸ್ಯಾಲರಿ ಅಂದ್ರೆ ಏನು? ಈ ವಸ್ತು ಕುಡಿಸಿದ್ರೆ ಏನ್ ಬರ್ತೈತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಗ್ರಾಸ್ ಸ್ಯಾಲರಿ. ಅವು ವಸ್ತು ಟ್ಯಾಕ್ಸೇಬಲ್ ಇರ್ಬೇಕು. ಓಕೆ, ಅದಕ್ಕೆ ಏನ್ ಮಾಡ್ತಾರೆ? ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ನಾವು ನೋಡ್ರಿ, ಕ್ಯಾಲ್ಕುಲೇಟ್ ಮಾಡ್ತೀನಿ, ನೀವು ಮಾಡ್ಕೊರಿ. ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ ನೋಡ್ರಿ, calculation of gross salary of Mr. Narendra. Okay, then ಏನ್ ಹಚ್ತೀರಿ? ಫಸ್ಟಿಗೆ ಬೇಸಿಕ್ ಸ್ಯಾಲರಿ ಎಷ್ಟದ? ಒಂದು ಬೇಸಿಕ್ ಸ್ಯಾಲರಿ ಎಷ್ಟದ? 10,000 into 12. ಒಂದು ವರ್ಷಕ್ಕೆ ಕಂಡುಹಿಡಿಬೇಕಲ್ಲ ನೀವು. ಎಷ್ಟಾಯ್ತು ಬೇಸಿಕ್ ಸ್ಯಾಲರಿ? 1,20,000. ಎಸ್ ಆರ್ ನೋ?
Yes or no? ಹೌದಾ ಇಲ್ರೋ? Okay. Then DA. ಒಂದ್ ತಲೆಗೆ ಇಟ್ಕೋರಿ, ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಇವೆಲ್ಲ ಎದ್ರ ರಿಲೇಟೆಡ್ ಇದು HRA ಬಂದಾಗ ಅಷ್ಟ ತಲೆ ಕೆಡ್ಸ್ಕೋಬೇಕು. DA ಎಷ್ಟು ಇರ್ತದಲ್ಲ ಅದನ್ನ ಡೈರೆಕ್ಟ್ಲಿ ಇಲ್ಲಿ ಹಚ್ಚಿ ಬಿಡ್ಬೇಕು. DA ಎಷ್ಟು ಕೊಟ್ಟಾರ? 1000 into 12. ಓಕೆ, ಅದ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ HRA ಕ್ಯಾಲ್ಕುಲೇಟ್ ಮಾಡು ಮುಂದಾಗ. Okay, while calculating the HRA, we should consider the part of retirement benefit or not part of retirement benefit. When you are going to calculate the gross total, gross income, gross salary, then you have to add that as a income. And the estatu 100,000. Then ಈಗ ಏನ್ ಮಾಡ್ತೀರಿ? HRA ವರ್ಕಿಂಗ್ ನೋಟ್. ಈಗ ಒಂದು ವರ್ಕಿಂಗ್ ನೋಟ್ ಹಾಕ್ಬೇಕು. ಇದೇನಂತ ನಾವ ಟ್ಯಾಕ್ಸೇಬಲ್ HRA ಹಚ್ಬೇಕು ನಾವೀಗ. ಇವೆಲ್ಲ ಟ್ಯಾಕ್ಸೇಬಲ್, ಬೇಸಿಕ್ ಸ್ಯಾಲರಿ ಟ್ಯಾಕ್ಸೇಬಲ್, DA ಟ್ಯಾಕ್ಸೇಬಲ್, ಬಟ್ HRA ಟ್ಯಾಕ್ಸೇಬಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇದನ್ನ ತೆಗಿತೀನಿ ನೋಡ್ರಿ, ನಾನು ಇದನ್ನ ಅಷ್ಟು ತೆಗಿತೀನಿ. ನೀವು ಬರ್ಕೊಂಡಿರಿ ಇಲ್ಲ ಅಷ್ಟು? How it is going to be the taxable HRA? Taxable HRA calculate ಮಾಡ್ರಿ ನೋಡೋಣ ಬಡ ಬಡ. Calculate the taxable HRA fast. Calculate the taxable HRA fast. ಹೆಂಗ್ ಮಾಡ್ತೀರಿ taxable HRA calculation ನೋಡೋಣ? ಕ್ಯಾಲ್ಕುಲೇಟ್ ಮಾಡ್ರಿ ಟ್ಯಾಕ್ಸೇಬಲ್ HRA. ಹೆಂಗ್ ಮಾಡ್ತೀರಿ ಟ್ಯಾಕ್ಸೇಬಲ್ HRA? ಆಕ್ಚುಯಲ್ HRA ಫಸ್ಟ್ ಈಗ ವರ್ಕಿಂಗ್ ನೋಟ್ ಹಾಕ್ರಿ. ಓಕೆ, ವರ್ಕಿಂಗ್ ನೋಟ್ ನಂಬರ್ 1. ಟ್ಯಾಕ್ಸ್ ಆಕ್ಚುಯಲ್ HRA ಎಷ್ಟದ? 2000 into 12, that is 24,000 actual HRA. ಓಕೆ, ಎಕ್ಸೆಂಪ್ಟೆಡ್ HRA ಬೇಕು ನನಗ, ಲೆಸ್ ಮಾಡ್ಕೋಬೇಕಿಲ್ಲ ನಾನು. ಬಟ್ ಎಕ್ಸೆಂಪ್ಟೆಡ್ HRA ಗೊತ್ತಿಲ್ಲ ನನಗ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. Yes or no? Then only we can find out the taxable HRA. Yes or no? But ನಾ ಏನ್ ಮಾಡ್ತೀನಿ ಈಗ? ಕ್ಯಾಲ್ಕುಲೇಷನ್ ಆಫ್ exempted HRA ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಲೀಸ್ಟ್ ಆಫ್ ದ ಫಾಲೋಯಿಂಗ್. ಒಂದನೇದು ಯಾವುದು? ಆಕ್ಚುಯಲ್ ಸ್ಯಾಲರಿ, ಆಕ್ಚುಯಲ್ HRA. ನೆಕ್ಸ್ಟ್ ರೆಂಟ್ ಪೇಡ್ minus 10% of salary. Okay, third one, what will be the third one? Third one is 40% of salary. Yak 40%? He is living in Hubli. Yes or no? But ನನಗೆ ಏನ್ ಬೇಕೀಗ? ಸ್ಯಾಲರಿ ಅಂದ್ರೆ ಏನು? ಸ್ಯಾಲರಿ ಅಂದ್ರೆ ಏನು? ಬೇಸಿಕ್ ಸ್ಯಾಲರಿ ಪ್ಲಸ್ DA, it should be part of retirement benefit plus commission. ಈಗ ಬೇಸಿಕ್ ಸ್ಯಾಲರಿ 12,000, 1,20,000 ಓಕೆ. DA ಫುಲ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದ. ಎಷ್ಟು? 12,000. ಅಂದ್ರೆ ಸ್ಯಾಲರಿ ಎಷ್ಟಾತಿಲ್ಲ? ಫಾರ್ ದ ಪರ್ಪೋಸ್ ಆಫ್ HRA, ಫಾರ್ ದ ಪರ್ಪೋಸ್ ಆಫ್ HRA ಸ್ಯಾಲರಿ ಎಷ್ಟಾತು? ಕೇಳಿಸ್ಲಿಕ್ಕತ್ತದಿಲ್ಲೋ? ಫಾರ್ ದ ಪರ್ಪೋಸ್ ಆಫ್ HRA ಸ್ಯಾಲರಿ ಎಷ್ಟಾತು? ಹಲೋ ಹಲೋ, ಕೇಳಿಸ್ಲಿಕ್ಕತ್ತದಿಲ್ಲ? Yes or no? Okay, 1,32,000 ಏನಾಗ್ತದ? ಸ್ಯಾಲರಿ ಆತು. ದೆನ್ ಹಂಗಂದ್ರೆ ರೆಂಟ್ ಪೇಡ್ ಎಷ್ಟೈತ್ ನೋಡ್ರಿ?
How much he has paid the rent? How much he has paid the rent? Put into the chat box. How much he has paid the rent? ಒಂದ್ ತಿಂಗಳಿಗೆ ರೆಂಟ್ ಎಷ್ಟು ಕೊಟ್ಟನವ? 4000. ಅಂದ್ರೆ 4000 into 12 ಎಷ್ಟು ಆಗ್ತೈತಿ? 48,000. ರೆಂಟ್ ಪೇಡ್ ಎಷ್ಟದ? 48,000. ಇದನ್ನ ಹೆಂಗ್ ಮಾಡಿದ್ರಿ? 4000 into 12. ಕರೆಕ್ಟಾ? ಓಕೆ. Then 10% of salary ಅಂದ್ರೆ ಎಷ್ಟಾಗ್ತದ? 13,200. ಹೆಂಗ್ ಮಾಡಿದ್ರಿ? 1,32,000 into 10%. ಕರೆಕ್ಟಾ? ಓಕೆ. ಎಷ್ಟಾಗ್ತದೆ ನೋಡ್ರಿ ಆನ್ಸರ್? 13. ಎಷ್ಟಾಗ್ತದೆ ನೋಡ್ರಿ ಆನ್ಸರ್? ವಾಟ್ ವಿಲ್ ಬಿ ದ ಆನ್ಸರ್? ಆಕ್ಚುಯಲ್ HRA ಅಂತ ಗೊತ್ತಾಗ್ಯದ ನಿಮಗೆ. ಆಕ್ಚುಯಲ್ HRA ಎಷ್ಟದ? ದಟ್ ಈಸ್ 24,000. ಓಕೆ. 48,000 minus 13,200 ಎಷ್ಟಾತು? 34,800. Then 40% of 1,32,000 ಎಷ್ಟಾಗ್ತದೆ ನೋಡ್ರಿ? 40% of 1,32,000 52,800. Then exempted ಎಷ್ಟಾತು? What will be the exempted? 24,000. Yes or no? 24,000 ಇಲ್ಲ. Least of the following. ಈ ಮೂರರೊಳಗೆ least ಯಾವುದು? Which is the least above 3? 24,000. Yes or no? Okay. Then ಹಂಗಂದ್ರೆ exempted ಎಷ್ಟಾತು? 24,000. exempted ಎಷ್ಟು ಬಂತು? 24,000. then taxable ಎಷ್ಟಾತು? nil. ಹಂಗಂದ್ರೆ ಏನ್ ಮಾಡ್ತಿಲ್ಲಿ? nil. taxable HRA ಇಲ್ಲ. understood? ತಿಳಿತೋ ಇಲ್ಲೋ? ತಿಳಿತೋ ಇಲ್ಲೋ? understood or not? Okay. Now ಇದನ್ನ ಏನ್ ಮಾಡಿದ್ರಿ? this will be the ವರ್ಕಿಂಗ್ ನೋಟ್ಸ್. ಇವನ್ನೆಲ್ಲ ಕರೆಕ್ಟ್ ಆಗಿ ಬರ್ಕೋರಿ ನೀವು. ಓಕೆ. ಇವೆಲ್ಲ ವರ್ಕಿಂಗ್ ನೋಟ್ಸ್. ಇವನ್ನ ಏನ್ ಮಾಡ್ತೀರಿ? ಹಚ್ತೀರಿ. ನೆಕ್ಸ್ಟ್ ಏನ್ ಕೇಳವ? ಎಜುಕೇಶನ್ ಅಲೌನ್ಸ್. ಅದಕ್ಕೇನು ವರ್ಕಿಂಗ್ ನೋಟ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲೇ ಬರೀದು. ಏನಂತ? ಎಜುಕೇಶನ್ ಅಲೌನ್ಸ್. ಎಷ್ಟು ಕೊಟ್ಟಾನ ಎಜುಕೇಶನ್ ಅಲೌನ್ಸ್? 400 into 400 ಕೊಟ್ಟಾನಿಲ್ಲ ಎಜುಕೇಶನ್ ಅಲೌನ್ಸ್? Yes or no? How much was the education allowance? Education allowance ಎಷ್ಟಿತ್ತು? Education allowance 200 ಕೊಟ್ಟಾರನ? Okay, good, thank you. 200 ಇತ್ತು and 200 into 4 into 12 ಎಷ್ಟಾಗ್ತದೆ ನೋಡ್ರಿ? 200 into 4. 4 ಮಕ್ಕಳಿಗೆ ಕೊಟ್ಟಾನಲ್ಲ, ಒಬ್ಬಗೆ 200 ಕೊಟ್ಟಾನ. 4 ಮಕ್ಕಳಿಗೆ ಎಷ್ಟಾಗ್ತದ? 200 into 4 into 12 9,600 ಆಯ್ತು. 9,600. exempt ಎಷ್ಟ್ ಆಗ್ತದೆ ಇದ್ರೊಳಗ? 100 rupees exempt into 2. ಇಬ್ರಿ ಮಕ್ಕಳಿಗೆ ಎಷ್ಟ? 12. ಅಂದ್ರೆ 2,400 exempt ಆಗ್ತದೆ. taxable ಎಷ್ಟ್ ಆಗ್ತದೆ ನೋಡ್ರಿ? taxable ಎಷ್ಟ್ ಆಗ್ತದೆ? 7,200. 7,200. ನೆಕ್ಸ್ಟ್ ಏನ್ ಮಾಡ್ತೀರಿ? ಹಾಸ್ಟೆಲ್ ಅಲೌನ್ಸ್. ಹಾಸ್ಟೆಲ್ ಅಲೌನ್ಸ್ ಎಷ್ಟು ಕೊಟ್ಟಾನ? How much he has given the hostel allowance per month? 600 per month ಕೊಟ್ಟಾನ. then ಹಂಗಂದ್ರೆ ಎಷ್ಟು ಆಗ್ತದೆ? 600 into 4 into 12 ಎಷ್ಟು ಆಗ್ತದೆ ನೋಡ್ರಿ ಅಮೌಂಟ್? How much will be the amount?
600 into 4 4 ಮಂದಿಲ್ಲ ಮಕ್ಕಳು 4 ಮಂದಿನೂ ಹಾಸ್ಟೆಲ್ನಾಗ ಇಟ್ಟಾನಂತ ನೋಡೋ 28,800 ಇದ್ರೊಳಗೆ ಎಕ್ಸಾಮ್ ಟೆಸ್ಟ್ ಆಗ್ತದೆ ಎಕ್ಸಾಮ್ ಟೆಸ್ಟ್ ಆಗ್ತದ ಹಾಸ್ಟೆಲಿಗೆ how much will be the exempt ಹೇಳ್ರೋ ಎಕ್ಸಾಮ್ ಟೆಸ್ಟ್ ಆಗ್ತದ ಬರ್ಕೊಂಡ್ರಿ ಇಲ್ಲ 300 okay then 300 into 2 ಇಬ್ರು ಮಕ್ಕಳಿಗೆ ಎಷ್ಟು into 12 ಎಷ್ಟು ಆಗ್ತದ 300 into 2 into 12 7200 ಆಗ್ತದ ಗುಡ್ ಅಲ್ಲ ಎಷ್ಟು ಆಗ್ತದ ನೋಡ್ರಿ 300 into 2 7200 ಆಗ್ತದ okay 7200 then taxable ಎಷ್ಟಾತ್ ನೋಡ್ರಿ taxable ಎಷ್ಟಾತ್ ನೋಡ್ರಿ 21,600 ಈ ವಸ್ತು ಕೂಡಿಸಿದ ಮೇಲೆ ಮತ್ತೇನು ಇಲ್ಲಲ್ಲ ಓಕೆ ಮತ್ತೇನು ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ ಈ ವಸ್ತು ಕೂಡಿಸಿದ್ರೆ ಏನಾಗ್ತದೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಗ್ರಾಸ್ ಸ್ಯಾಲರಿ ಎಷ್ಟಾಗ್ತದ ನೋಡ್ರಿ ಗ್ರಾಸ್ ಸ್ಯಾಲರಿ ವಸ್ತು ಕೂಡಿಸ್ರಿ 1,20,000 12,000 7,200 and 21,600 ವಸ್ತು ಕೂಡಿಸ್ರಿ ಎಷ್ಟಾಗ್ತದ ನೋಡ್ರಿ ಗ್ರಾಸ್ ಸ್ಯಾಲರಿ 1,60,800 this how we should calculate the gross salary ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನನಗೆ ಏನೇನ್ ಬೇಕು HRA ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ವರ್ಕಿಂಗ್ ನಂಬರ್ 1 HRA ರಿಲೇಟೆಡ್ ಕೊಟ್ಟಿದ್ರೆ HRA ಕ್ಯಾಲ್ಕುಲೇಟ್ ಮಾಡಬೇಕು ಎಜುಕೇಶನ್ ರಿಲೇಟೆಡ್ ಇದ್ರೊಳಗ ಮುಗಿಸಬಹುದು ಅದಕ್ಕೆ ಮುಗಿಸಿದ್ವಿ ಹಾಸ್ಟೆಲ್ ರಿಲೇಟೆಡ್ ಇದನ್ನ ಇಲ್ಲೇ ಮುಗಿಸಿದ್ವಿ ಓಕೆ DA ಹೆಂಗ್ ಕ್ಯಾಲ್ಕುಲೇಟ್ ಮಾಡಕ್ ಗೊತ್ತಂದ್ರೆ DA ಡೈರೆಕ್ಟ್ಲಿ ಹಚ್ಬೇಕು ಇಲ್ಲಿ okay the full DA is taxable ಎಷ್ಟು DA ಬಂದ್ರು that is the taxable but while considering the HRA calculation ಎಷ್ಟು ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದಲ್ಲ ಅಷ್ಟೇ ತಗೋಬೇಕು ಎಷ್ಟು ಪಾರ್ಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್ ಅದಲ್ಲ ಅಷ್ಟೇ ತಗೋಬೇಕು ಎಸ್ ಆರ್ ನೋ this is very simple question you are having try it try ಮಾಡ್ರಿ ಇದನ್ನ okay I will give 5 minutes make some work on that yes or no okay next underground allowance what is the underground allowance ಎಷ್ಟದ ನೋಡ್ರಿ 800 sorry how much he has given underground allowance ಎಷ್ಟು ಕೊಟ್ಟಾರ 1,200 per month ಅದ ಹೌದಿಲ್ಲ 1,200 per month 1,200 into 12 that is ಎಷ್ಟಾಗ್ತದೆ 14,400 sorry 14,400 exam test ಆಗ್ತದ 800 into 12 ಎಷ್ಟಾಗ್ತದೆ exam 9,600 taxable ಎಷ್ಟಾಗ್ತದೆ what will be the taxable 4,800 ಅಂದ್ರೆ gross salary ಎಷ್ಟಾಗ್ತದೆ ನೋಡ್ರಿ ಏನೇನ್ ಮಾಡ್ತೀರಿ gross salary ಗೆ you have to add the 7,200 plus education allowance plus hostel allowance plus undergraduate ಎಷ್ಟಾಗ್ತದೆ total hostel ಇದನ್ನ gross salary good 11,000 this will be the gross salary any confusion do you have any confusion relating to this inner confusion others inner confusion idre ಹೇಳ್ರಿ ಏನಿಲ್ಲ okay we'll end the class now